ನೂತನ ಅರಸಮಾದೇವಿ ದೇವಾಲಯ ಪ್ರತಿಷ್ಠಾಪನಾ ಪೂಜಾ ಮಹೋತ್ಸವ ನಾಗಮಂಗಲ ಜವರನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಪ್ರತಿಷ್ಠಾಪಿಸಲಾಗಿರುವ ಅರಸಮ್ಮಾದೇವಿಯ 24ನೇ ದಿನದ ನಿತ್ಯ ಪೂಜಾ ಕಾರ್ಯಕ್ರಮ ಸಂಭ್ರಮದಿಂದ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿರವರ ಪುತ್ಥಳಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿರವರನ್ನು ಬೆಳ್ಳಿ ರಥದಲ್ಲಿ ಪೂರ್ಣಕುಂಭದೊಂದಿಗೆ ಸುತ್ತಮುತ್ತಲಿನ ಗ್ರಾಮದ ದೇವರುಗಳ ಉತ್ಸವದ ಜೊತೆಗೆ ಮಾಗಡಿಯ ಕುದುರೇರಮ್ಮ ಮಹಿಳಾ ತಂಡದವರಿಂದ ಚಂಡಿ ವಾದ್ಯ, ಮದ್ದೂರಿನ ಕರಡಿಕೆರೆ ವಸಂತಮ್ಮ ಮಹಿಳಾ ತಂಡದವರಿಂದ ಡೊಳ್ಳು ಕುಣಿತ, ಚಿಕ್ಕರಸಿನಕೇರಿ ಕುಮಾರ್ ತಂಡದವರಿಂದ ವೀರಗಾಸಿ ಪೂಜಾ ಕುಣಿತ, ಚನ್ನಗಿರಿ ದೇವರಹಳ್ಳಿಯ ಹೆಸರಾಂತ ತಂಡದವರಿಂದ ನಾಸಿಕ್ ಡೋಲು, ಚಾಕೇನಹಳ್ಳಿ ಕಲಾವಿದರಿಂದ ರಂಗ ಕುಣಿತ, ಸೋಮ ಕುಣಿತ, ಮಂಗಳವಾದ್ಯ ಕಲಾ ತಂಡದವರಿಂದ ಅದ್ಧೂರಿ ಸ್ವಾಗತ ಭವ್ಯ ಮೆರವಣಿಗೆ ಮೂಲಕ ಅದ್ಧೂರಿಯಾಗಿ ಜರುಗಿತು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ಕೋಡಿಮಠದ ಸ್ವಾಮೀಜಿ, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ಕೋಡಿಮಠದ ಸ್ವಾಮೀಜಿ, ಸಚಿವ ಎನ್ ಚಲುವರಾಯ ಸ್ವಾಮಿ, ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ, ಮಾಜಿ ಶಾಸಕರಾದ ಕೆ.ಬಿ. ಚಂದ್ರಶೇಖರ್ ಸೇರಿದಂತೆ ಗಣ್ಯರು ಭಾನುವಾರ ಗ್ರಾಮದ ನೂತನ ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ದೇವಾಲಯದ ನಿತ್ಯ ಪೂಜಾ ಕಾರ್ಯಕ್ರಮಕ್ಕೆ ವಿವಿಧ ಮಠಗಳ ಸ್ವಾಮೀಜಿಗಳು ಸೇರಿದಂತೆ ಸಚಿವರನ್ನು ಮಂಗಳವಾದ್ಯ ಮತ್ತು ಮಹಿಳಾ ಚಂಡಿ ವಾದ್ಯ ತಂಡದೊಂದಿಗೆ ಸ್ವಾಗತ ಕೋರಿ ಬರಮಾಡಿಕೊಳ್ಳಲಾಯಿತು. ವೇದಿಕೆ ಕಾರ್ಯಕ್ರಮದಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಸೇರಿದಂತೆ ಗಣ್ಯರು ನೇಗಿಲ ಯೋಗಿ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಿದರು. ಬಂದಿದ್ದ ಅತಿಥಿಗಳಿಗೆ ಸಸಿಗಳನ್ನು ವಿತರಿಸಲಾಯಿತು. ಗಣ್ಯರಿಗೆ ನೆನಪಿನ ಕಾಣಿಕೆಯನ್ನ ನೀಡಿ ಹೇಮಗಿರಿ ಶಾಖಾ ಮಠದ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡರವರು ಗೌರವಿಸಿದರು. ಈ ಕಾರ್ಯಕ್ರಮದಲ್ಲಿ ಬಸವರಾಜ ಹೊರಟ್ಟಿ, ಎಲ್.ಆರ್. ಶಿವರಾಮೇಗೌಡ, ಮಾಜಿ ಶಾಸಕರಾದ ಕೆ.ಬಿ. ಚಂದ್ರಶೇಖರ್, ಶಾಸಕರಾದ ಕೋನರೆಡ್ಡಿ, ಎಚ್.ಡಿ. ಮಂಜು, ಹಿರಿಯ ಆರ್. ಶಿವರಾಮೇಗೌಡ, ಚಿತ್ರ ನಿರ್ಮಾಪಕ ನರಸಿಂಹಯ್ಯ, ಚಿತ್ರನಟ ಶ್ರೀನಾಥ್, ವಿನೋದ್ ರಾಜ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಅಪ್ಪಾಜಿಗೌಡ ಮತ್ತು ರಾಜ್ಯ ಸಾವಯವ ಕೃಷಿ ಉತ್ಪನ್ನ ಸಮಿತಿ ಮಾಜಿ ಉಪಾಧ್ಯಕ್ಷ ಎಚ್.ಡಿ. ಕೃಷ್ಣೇಗೌಡ, ಮುಖಂಡರಾದ ಬಿದರಕೆರೆ ಮಂಜೇಗೌಡ, ಪಾಳ್ಯ ರಘು, ಕೆಬಿಸಿ ಮಂಜುನಾಥ್, ಜಿ ವಾಹಿನಿಯ ಖ್ಯಾತಿಯ ಕಲಾವಿದರಾದ ಗೆಲ್ಲಿ ನಟ ವಾಣಿಗೌಡ, ಚಂದ್ರಪ್ರಭಾ, ವಿನೋದ್ ಗೊಬ್ಬರಗಾಲ, ಜವರನಹಳ್ಳಿಯ ಮುಖಂಡರು ಹಾಗೂ ಶ್ರೀಮತಿ ಗೌರಮ್ಮ ಮತ್ತು ನರಸಿಂಹೇಗೌಡರ ವಂಶಸ್ಥರು, ದಾಯಾದಿಗಳು, ಕುಟುಂಬ ವರ್ಗದವರು, ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ದರು. ನಾಗಲಿಂಗೇಗೌಡ ಮತ್ತು ತಂಡದವರಿಗೆ ಅಭಿನಂದನೆಗಳು, ಧನ್ಯವಾದಗಳು. ದಯಮಾಡಿ ಇವತ್ತು ಈ ದಿನ ನಾವು 120ನೇ ಕುವೆಂಪು ಜನ್ಮ ದಿನಾಚರಣೆ ಆಚರಿಸಲಾಗ್ತಕ್ಕಂಥ ಈ ಸಂದರ್ಭದಲ್ಲಿ ನಾಗಲಿಂಗೇಗೌಡ ಮತ್ತು ತಂಡದವರಿಂದ ಈಗ ನಾಡಗೀತೆ ದಯಮಾಡಿ ಎಲ್ಲರೂ ಎದ್ದು ನಿಲ್ಕಬೇಕು ಅಂತ ಹೇಳ್ತಾ ಇದ್ವಿ. ನಾಡಗೀತೆ ದಯಮಾಡಿ ಎಲ್ಲರೂ ಎದ್ದು ನಿಂತು ನಾಡಗೀತೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಹಾಗೆ ಗಂಗಾಧರ ಸ್ವಾಮಿಗಳು ರೈತರ ಬಗ್ಗೆ, ರೈತರು ಚೆನ್ನಾಗಿ ಬರ್ಬೇಕ್ರಿ, ಹಳ್ಳಿ ಜನ ಮುಂದೆ ಬರ್ಬೇಕ್ರಿ, ಸ್ವಾಮಿಗಳು ಆಗ್ಬೇಕ್ರಿ, ರೈತರು ಜ್ಞಾನಿಗಳಾಗ್ಬೇಕ್ರಿ, ಮುಂದೆ ಬರ್ಬೇಕ್ರಿ ಅಂತೇಳಿ ಅವರು ಹುಡುಕಿ ಬಂದದ್ದೆಲ್ಲಪ್ಪ ಅಂದರೆ ಈ ಊರು. ನಗರದಲ್ಲೇ ಮಾಡ್ಬೋದಾಯಿತು, ಬೇಕಾದ ದುಡ್ಡು ಬರ್ತಾ ಇತ್ತು. ಆದರೆ ಇಲ್ಲಿ ಮಾಡಿದ್ದರಿಂದ ಅವರ ಆಸೆ ರೈತರ ಹಿತಚಿಂತನೆ ಒಂದು ಮಹದಾಕಾರವಾಗಿ ಬೆಳೆದಿದೆ. ಮತ್ತೊಂದು ಮಾತು, ಅವ್ರ ರೈತರ ಬಗ್ಗೆ ಕಾಳಜಿ ಇತ್ತು ಅಂತ ಹೇಳಲಿಕ್ಕೆ ಅವರ ಆಸೆ. ಅವರು ಹೋದ್ಮೇಲೆ ನಮ್ಮ ಚಲುವರಾಯ ಈ ಸರ್ಕಾರದ ಮತ್ತು ರೈತ ಮಂತ್ರಿಗಳು, ಯಾವುದು ಕೃಷಿ ಮಂತ್ರಿಗಳು, ಅವರು ಮೊಟ್ಟ ಮೊದಲು ಏನು ಮಾಡಿದರು, ಗಂಗಾಧರ ಸ್ವಾಮಿಗಳ ಆಶೆಯನ್ನು ಒಂದು ಕೃಷಿ ಕಾಲೇಜನ್ನು ನಮ್ಮ ಸಂಸ್ಥಾನ ಮಠಕ್ಕೆ ಕೊಟ್ಟಂಥ ಕೀರ್ತಿ ಮಟ್ಟದ ಚಲುವರಾಯ ಸ್ವಾಮಿ. ನಿರ್ಮಲಾನಂದ ಸ್ವಾಮೀಜಿಯವರು ಭಾಳ ಆನಂದವಾಗಿ ಆ ಮಾತನ್ನು ಹೇಳಿದರು.
ನಮ್ಮ ಗುರುಗಳ ಕನಸನ್ನು ನೆನಸು ಮಾಡಿದರು ಇವರು. ಮೊದಲನೇ ಮೊದಲು ಕರ್ನಾಟಕದಲ್ಲಿ ಫಸ್ಟ್ ಕಾಲೇಜ್ ಎಲ್ಲಿಯೂ ಕೊಟ್ಟಿಲ್ಲ, ಅದು ಇವರಿಗೆ ಕೊಟ್ಟರು ಅಂತೇಳಿ ಮಾಡಿದ್ರೆ ಆ ಗುರುಗಳ ಕನಸು ಎಷ್ಟೊಂದು ಚಿಂತಾದಾಯಕವಾಗಿದೆ, ವಿಶಾಲವಾಗಿದೆ, ಉದಾಯಮನಸ್ಸಿದೆ. ಮತ್ತು ಒಂದು ಸಂಸ್ಥೆ ಕಟ್ಟೋದು ಮುಖ್ಯ, ಬೆಳೆಸೋದು ಮುಖ್ಯ, ನಾವು ಉಳಿಸ್ತಕ್ಕಂಥ ಚಿಂತನೆ ಭಾಳ ಮುಖ್ಯ. ಬೃಹದಾಕಾರವಾಗಿ ಬೆಳೆದಂಥ ಒಂದು ಚುಂಚನಗಿರಿ ಸಂಸ್ಥಾನವನ್ನು ಕಟ್ಟಿದ್ರು, ಬೆಳೆಸಿದ್ರು, ಅದನ್ನು ಉಳಿಸ್ಬೇಕಲ್ಲ. ಉಳಿಸೋದು ಯಾಕೆ? ಯೋಗ್ಯವಾದವರದಲ್ಲಿ ಕೂರಿಸ್ಬೇಕು. ಒಂದು ಸಲ ರಾಷ್ಟ್ರಪತಿ ಭವನದಲ್ಲಿ ನಾನು, ಗಂಗಾಧರ ಸ್ವಾಮಿಗಳು, ಸುತ್ತೂರು ಸ್ವಾಮಿಗಳು, ಆ ಸಿದ್ದೇಶ್ವರ ಸ್ವಾಮಿಗಳು, ಬಿಜಾಪುರ, ಅಬ್ದುಲ್ ಕಲಾಂ ರಾಷ್ಟ್ರಪತಿ ಇದ್ದರು. ನಾವು ಯಾವುದೋ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಆಗ ಹೋಗ್ತಾ ಇದ್ವಿ. ಅವತ್ತು ನಾವು ಹೋಗುವಾಗ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವ್ರ ಜೊತೆಗಿದ್ವಿ. ಅವ್ರು ಮುಂದೆ ಹೋಗ್ತಾ ಇದ್ರು, ನಾನು ಇವರೇನೋ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಅದಕ್ಕೆ ಗಂಗಾಧರ ಸ್ವಾಮಿಗಳಿಗೆ ಬರೆದಿಲ್ಲಿ ಏನು ಹೇಳ್ತೀವಿ, ಇವರಿಗೆ ಏನು ಬೋಧನೆ ಮಾಡಿದ್ವಿ? ಏನು ನಡುವೆ ನಿಮ್ಮನ್ನು ರಾಷ್ಟ್ರಪತಿ ಮಾಡಕ್ಕೆ ಮಾಡಿದ್ದೀವಿ. ಆಮೇಲೆ ಇಲ್ಲೇ ಎಲ್ಲ ಏನು ಹೇಳ್ರಿ ಅಲ್ಲಿ ಹೇಳಿದಾಗ ಏನು ಕಂಡ್ರಿ, ನಿಮ್ಮ ತರುವಾಯ ಇವರೇ ನಿಮ್ಮ ಪೀಠಾಧಿಪತಿ ಆಗ್ತಾರೆ ಅಂತ ಹೇಳ್ಬೇಕಂದ್ರೆ ನಾನು ಇನ್ನೇನು ಹೇಳಿಲ್ಲ. ಅವರು ಏನು ಹೇಳಿದ್ರೆ ಸುಮ್ಕಿರಿ ಅಂತಂದರು. ಯಾಕಂದ್ರೆ ಆತ್ಮೀಯ ಅಂತ ಅವ್ರಿಗೆ ನಮಗೆ ನೋಡಿ. ಅವತ್ತು ಅವರು ರಾಷ್ಟ್ರಪತಿ ಭವನದಲ್ಲಿ ಅಬ್ದುಲ್ ಕಲಾಂ ಅಂತ ನಾವೆಲ್ಲ ಕೊಟ್ಟು ಮಾತಾಡಿ ಬಂದಾಗ ಅವತ್ತಿನ ಭಾಷಣವನ್ನು ಟ್ರಾನ್ಸ್ಲೇಟ್ ಮಾಡಿದವರು ನಮ್ಮ ನಿರ್ಮಲಾನಂದ ಸ್ವಾಮಿ. ಒಬ್ಬರು ವೈಸ್ ಚಾನ್ಸಲರ್ ಬಂದಿದ್ದರು ಅಲ್ಲಿ, ಅವರಿಗೆ ಹಿಂದಿಲಿ ಮಾತಾಡ್ತಿದ್ರು, ಉರ್ದು ಬರ್ತಿರಲಿಲ್ಲ. ಈ ರಾಷ್ಟ್ರಪತಿಯವರಿಗೆ ಹಿಂದಿ ಬರ್ತಿರಲಿಲ್ಲ, ಉರ್ದು ಬರ್ತಿರಲಿಲ್ಲ, ಹಿಂದಿ ಬರ್ತಾಯಿತ್ತು. ಅವಾಗ ಆ ಮಾತನ್ನು ಟ್ರಾನ್ಸ್ಲೇಟ್ ಮಾಡುವಾಗ ಅವರು ಕಲಾಂ ಅವ್ರು ಹೇಳಿದರು, ನಾನು ಕೊಲೆಸ್ಟ್ರಾಲಿಂದ ಬಂದಿದ್ದೀನಿ, ನಾನು ಉರ್ದು ಅಲ್ಲ, ನನಗೆ ಮದರ್ ಟ್ಯಾಂಗು ತಮಿಳು. ಆ ರಾಷ್ಟ್ರಪತಿಯವರ ಭಾಷಣವನ್ನು ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಇದ್ದಂಥ ಎಲ್ಲ ಜನರ ಬಗ್ಗೆ ಹೇಳಿದರು. ಅವತ್ತು ಆ ರಾಷ್ಟ್ರಪತಿಗಳು ಇವ್ರ ಬಗ್ಗೆ ಭಾಳ ಸಂತೋಷಪಟ್ಟರು. ಆಮೇಲೆ ಗಂಗಾಧರ ಸ್ವಾಮಿಗಳು ಖುಷಿಯಾದರು. ಅಂತಹ ಒಂದು ವ್ಯಕ್ತಿತ್ವವನ್ನು ಉಳ್ತಕ್ಕಂಥವ್ರು. ನಾವು ಬುದ್ಧನ ಹೆಸರನ್ನು ಕೇಳಿದ್ದೀವಿ, ಯೇಸು ಹೆಸರನ್ನು ಕೇಳಿದ್ದೀವಿ, ಅಂತ ಸಿದ್ಧಾಂತವನ್ನು ಕೇಳಿದ್ದೀವಿ, ಅವ್ರನ್ನ ನೋಡಿಲ್ಲ. ಅವರ ಆದರ್ಶ ಗುಣಗಳಿದ್ದಾವೆ. ಬುದ್ಧ ಇದ್ದಂತೆ ಒಬ್ಬ ಬೈದಂತ, ಬಾಯಿ ಬಂದಾಗ ಬೈದಂತೆ, ಬುದ್ಧಂದು ಏನೇನೋ ಬೈದಂತೆ. ಅವನ ಭಾಷೆ ಎಲ್ಲ ಮುಗಿತು. ಆಮೇಲೆ ಆ ಮನುಷ್ಯ ಅಂದ, ಏನಪ್ಪ ಇಷ್ಟು ಬೈತಾ ಇದ್ದೀನಿ, ನಿನಗೇನು ಸ್ವಲ್ಪ ಸಿಟ್ಟು, ಕೋಪ, ರೋಷ ಇರುವೆ, ಏನು ಸುಮ್ಮನೆ ಕೂತಿದೆಯಲ್ಲ, ಈ ಮಾತು ಬರಲಿ ಸುಮ್ಕೆ ಇದ್ದೆ ನಾನು ಅಂತ ಬುದ್ಧಿ ಹೇಳಿದ್ದೆ. ಆಮೇಲೆ ಬುದ್ಧನ ಶಿಷ್ಯನಾದ, ಒಂದು ಚಿಂತನೆ ಬರ್ತದೆ. ಹಾಗೆ ನಮ್ಮ ನಿರ್ಮಲಾನಂದ ಸ್ವಾಮಿಗಳು ಚಿಕ್ಕಬಳ್ಳಾಪುರ ಮಠದಲ್ಲಿ ಒಂದು ನಡೆದ ಘಟನೆ ಅವರೇ ಹೇಳಿದ್ದು. ಈ ಒಂದು 2 ತಿಂಗಳಲ್ಲಿ ಒಂದು ಕಾರ್ಯಕ್ರಮಕ್ಕೆ ಸೇರಿದ್ವಿ ಇಬ್ಬರು ನಾವು. ಅಲ್ಲಿ ಸೇರಿದಾಗ ರಾಗಿ ಎತ್ತಕ್ಕೆ ಹೋಗೋದು ಅಂತ ಒಂದು ಗುರುಗಳು ಹಾಕ್ಕೊಂಡು ಬಂತ.